ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯ ಯೋಗ. ಇದರಿಂದ ಭಗವದ್ಗೀತೆಯಲ್ಲಿ ಯೋಗಿ ಅನ್ನುವಂಥ ಶಬ್ದವನ್ನ ಎಲ್ಲೆಲ್ಲಿ ಯೂಸ್ ಮಾಡಿದರೆ, ಯಾರ್ಯಾರಿಗೆ ಯೂಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ಯೋಗಿ ಅನ್ನುವಂಥ ಶಬ್ದ ಒಬ್ಬರಿಗೆ ಹೇಳೋದು ಅಂತಲ್ಲ, ಆಯಾ ಒಂದು ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಪಡಿತಾರಲ್ಲ ಅಂಥವರಿಗೆ ಅದನ್ನು ಯೋಗಿ ಅನ್ನುವಂಥ ಶಬ್ದ ಯೂಸ್ ಮಾಡ್ತಾರೆ. ಭಗವಂತನಿಗೂ ಕೂಡ ಯೋಗಿ ಅಂತಾರೆ. ಯೋಗೀಶ್ವರ ಅಂದರೆ ಯೋಗಿಗಳಿಗೆ ಈಶ್ವರ ಅವನು ಅನ್ನೋ ರೀತಿ ಯೋಗೇಶ್ವರ ಅಂತ ಕರೀತಾರೆ. ಆತ್ಮಜ್ಞಾನಿಗೂ ಕೂಡ ಯೋಗಿ ಅಂತ ಹೇಳ್ತಾರೆ. ಸಿದ್ಧಭಕ್ತನಿಗೂ ಕೂಡ ಯೋಗಿ ಅಂತ ಕರೀತಾರೆ. ಕರ್ಮ ಯೋಗಿಗೂ ಕೂಡ ಅಂದರೆ ಆಸಕ್ತಿಯನ್ನು ಬಿಟ್ಟು ಆತ್ಮಶುದ್ಧಿಗೋಸ್ಕರ ಕೆಲಸ ಮಾಡ್ತಾನಲ್ಲ ಅವನನ್ನು ಕರ್ಮಯೋಗಿ ಅಂತ ಹೇಳ್ತೀವಿ. ಅವನಿಗೂ ಕೂಡ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಈಗ ಇಲ್ಲಿ ಮುಂದುವರೆದು ಸಾಂಖ್ಯಯೋಗಿ ಅವನಿಗೂ ಕೂಡ ಈ ಒಂದು ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ 5ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾವ ಮನುಷ್ಯ ಬ್ರಹ್ಮನಿಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಸಮಷ್ಟಿ ಅಂತರಾತ್ಮನಲ್ಲಿಯೇ ಸುಖವುಳ್ಳವನಾಗಿರ್ತಾನೋ, ಆತ್ಮನಲ್ಲಿಯೇ ರಮಿಸ್ತಾನೋ, ಮತ್ತು ಯಾರು ಆತ್ಮನಲ್ಲಿಯೇ ಜ್ಞಾನವುಳ್ಳವನಾಗಿರ್ತಾನೋ ಅವನು ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯಯೋಗಿ ಇರ್ತಾನಲ್ಲ ಅವನು ಶಾಂತ ಬ್ರಹ್ಮನನ್ನು ಪಡಿತಾನೆ. ಅಂದರೆ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದು ಇಲ್ಲಿ ಅರ್ಥ. ನೋಡಿ, ಇಲ್ಲಿ ಅಭೇದ ರೂಪದಿಂದ ಅಂದರೆ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಎಲ್ಲ ಒಂದೇ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾನಲ್ಲ, ಆ ರೂಪದಿಂದ ಬ್ರಹ್ಮಪ್ರಾಪ್ತಿ ಅದರ ಫಲವಾದ ಕಾರಣದಿಂದ ಇದು ಸಾಂಖ್ಯಯೋಗಿಯ ವಾಚಕವಾಗಿದೆ. ಇಲ್ಲಿ ಯೋಗಿ ಅನ್ನೋದು ಸಾಂಖ್ಯಯೋಗಿಗೆ ಹೇಳಿರುವಂಥದ್ದು. ಅಂದರೆ ಅಭೇದ ರೂಪದಿಂದ ನೋಡ್ತಾನಲ್ಲ ಅದಕ್ಕೆ ಅವನಿಗೆ ಬ್ರಹ್ಮನ ಪ್ರಾಪ್ತಿಯಾಗುತ್ತೆ. ಸೊ ಅದನ್ನು ಹೇಳೋದಕ್ಕೆ ಸಾಂಖ್ಯ ಯೋಗಿಯನ್ನು ಯೋಗಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಭಕ್ತಿಯೋಗಿ 8ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಅಂತಂದರೆ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಯಾವ ಪುರುಷ ನನ್ನಲ್ಲಿ ಅನನ್ಯ ಚಿತ್ತನಾಗಿ ಸದಾಕಾಲ ನಿರಂತರ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸ್ತಾನೋ ಆ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಯೋಗಿಗೆ ನಾನು ಸುಲಭನಾಗಿದ್ದೇನೆ. ಅರ್ಥಾತ್ ಅವನಿಗೆ ಸಹಜವಾಗಿ ನಾನು ಪ್ರಾಪ್ತನಾಗ್ತೀನಿ ಅಂತ ಹೇಳಿದಾನೆ. ಅಂದರೆ ಯಾವಾಗಲೂ ಅವನ ಚಿಂತನೆಯಲ್ಲೇ ಮುಳುಗಿರಬೇಕು. ಅನನ್ಯ ಚಿತ್ತನಾಗಿ ಅಂದ್ರೇನು, ಬೇರೆ ಎಲ್ಲೂ ಅವನ ಚಿತ್ತ ಹೋಗದೆ ಅವನಲ್ಲೇ ಸದಾಕಾಲ ಇರಬೇಕು. ಅಂಥ ಯೋಗಿಗೆ ನಾನು ಸುಲಭವಾಗಿ ಅಂದರೆ ಏನು ಅರ್ಥ, ಸಹಜವಾಗೇ ನಾನು ಸಿಕ್ಕಿಬಿಡ್ತೀನಿ, ಅವನು ಎಲ್ಲೂ ಹುಡುಕಾಟ ಮಾಡೋದೇ ಬೇಕಾಗಿಲ್ಲ ಅಂತಂದ್ಬಿಟ್ಟು ಯಾವಾಗೂ ನನ್ನ ಸ್ಮರಣೆಯಲ್ಲೇ ಇರ್ತಾನಲ್ಲ ಅವನಿಗೆ ನಾನು ಹಾಗೆ ಅವನೇನು ಕಷ್ಟಪಡದೆ ಸಿಕ್ಕಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾರು ಅನನ್ಯ ಚಿತ್ತದಿಂದ ನಿತ್ಯ ನಿರಂತರ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೋ ಅಂಥವರ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಯೋಗಿ ಅನ್ನುವಂಥ ಶಬ್ದ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಭಕ್ತಿ ಯೋಗಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಭಕ್ತಿಯನ್ನು ಯಾರು ಮಾಡ್ತಾರೋ ಅವನು ಕೂಡ ಯೋಗಿ ಅನ್ನೋದು ಇಲ್ಲಿಗೆ ಅರ್ಥ ಆಗುತ್ತೆ. ಇನ್ನು ಸಾಧಕ ಯೋಗಿ ಇದನ್ನು 6ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವಂಥ ಯೋಗಿ ಇದಾನಲ್ಲ ಅವನು ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಅವನೇನು ಮಾಡ್ತಾನೆ, ಇದೇ ಜನ್ಮದಲ್ಲಿ ಸಂಸಿದ್ಧನಾಗಿ ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ಆಮೇಲೆ ತತ್ಕಾಲದಲ್ಲಿ ಅವನು ಪರಮಗತಿಯನ್ನು ಕೂಡ ಪಡಿತಾನೆ. ಯಾಕೆಂದರೆ ಅವನು ಬೇಕಾದಷ್ಟು ಜನ್ಮಗಳಿಂದ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಈ ಜನ್ಮದಲ್ಲಿ ಏನು ಮಾಡ್ತಾನೆ, ಅವನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾನೆ. ಆಯಿತಾ, ಯಾಕಂದರೆ ಅವನದು ಕೊನೆ ಸ್ಟೇಜ್ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಆ ಒಂದು ಅಭ್ಯಾಸ ಮಾಡೋದ್ರಿಂದ ಮತ್ತು ಅವನಲ್ಲಿ ಬೇಕಾದಷ್ಟು ಜನ್ಮಗಳ ಆ ಒಂದು ಸಂಸ್ಕಾರ ಇರುತ್ತಲ್ವಾ, ಅದರಿಂದ ಏನಾಗುತ್ತೆ, ಅವನು ಅದೇ ಜನ್ಮದಲ್ಲಿ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪರಮಗತಿಯನ್ನು ಪಡಿತಾನೆ. ಇಲ್ಲಿ ಸಾಧಕನ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಯತ್ನದಿಂದ ಪರಮಗತಿ ಸಿಗುವಂಥ ಉಲ್ಲೇಖ ಇಲ್ಲಿ ಇರೋದ್ರಿಂದ ಈ ಯೋಗಿ ಅನ್ನುವಂಥ ಶಬ್ದ ಸಾಧಕ ಯೋಗಿಯ ಬಗ್ಗೆ ಹೇಳಿರುವಂಥದ್ದು. ಸಾಧಕ ಯೋಗಿಯನ್ನು ಇಲ್ಲಿ ಯೋಗಿ ಅಂತ ಕರೆದಿದ್ದಾರೆ. ಇನ್ನು ಮುಂದಿನದು ಧ್ಯಾನ ಯೋಗಿ. ನೋಡಿ, ಇಲ್ಲಿ 6ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ
ಯಾರು ತನ್ನ ಶರೀರವನ್ನು ವಶದಲ್ಲಿ ಇಟ್ಕೊಂಡಿರ್ತಾನೋ, ಆಶಾರಹಿತನಾಗಿರ್ತಾನೋ ಮತ್ತು ಸಂಗ್ರಹರಹಿತನಾಗಿರ್ತಾನೋ, ಅಂದರೆ ಏನು, ಆಸೆಗಳನ್ನು ಬಿಟ್ಟಿರಬೇಕು. ಮತ್ತು ಕೂಡ ಹಾಕ್ಕೊಳ್ಳೋ ಬುದ್ಧಿ ಇದೆಯಲ್ಲ ನಮಗೆ, ನನ್ನ ಹತ್ರ ಇದೆಲ್ಲ ಇರಬೇಕು ಅಂತ ಇಷ್ಟಪಡ್ತೀವಿ, ನನ್ನ ಹತ್ರ 1000 ಇದ್ದರೂ ಇನ್ನೂ 1,00,000 ಮಾಡಬೇಕು ಅಂತ ಆಸೆ ಇರುತ್ತೆ. ಒಂದು 10 ಜೊತೆ 20 ಜೊತೆ ಬಟ್ಟೆ ಇದ್ದರೆ ಅದನ್ನು 100 ಜೊತೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಈ ರೀತಿ ಕೂಡ ಹಾಕ್ಕೊಳ್ಳೋ ಬುದ್ಧಿ ಇದೆಯಲ್ಲ, ಅದನ್ನು ಬಿಟ್ಟಿರೋ ಅಂಥವನು, ಅಂಥ ಯೋಗಿ ಒಬ್ಬಂಟಿಗನಾಗಿ ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಇವನನ್ನು ಕೂಡ ನಾವು ಯೋಗಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಧ್ಯಾನ ಯೋಗಿ ಇದಾನಲ್ಲ, ಏಕಾಂತ ಸ್ಥಾನದಲ್ಲಿ ಯಾರೂ ಇರಬಾರ್ದು, ನಿರ್ಜನ ಪ್ರದೇಶ ಅಂತ ಹೇಳ್ತಾರಲ್ಲ, ಅಲ್ಲಿ ಅವನು ಸ್ಥಿತನಾಗಿ ಮನಸ್ಸನ್ನು ಏಕಾಗ್ರಗೊಳಿಸ್ಕೊಂಡು ಆತ್ಮವನ್ನು ಪರಮಾತ್ಮನಲ್ಲಿ ಸಂಲಗ್ನಗೊಳಿಸೋದು, ಅಂದರೆ ಏನು, ಅದರ ಜೊತೆಗೆ ಸೇರಿಸೋದು. ಆ ಪ್ರೇರಣೆ ಇಲ್ಲಿ ಇರೋದ್ರಿಂದ ಯೋಗಿ ಅನ್ನುವಂಥ ಶಬ್ದ ಇಲ್ಲಿ ಧ್ಯಾನ ಯೋಗಿಯ ವಾಚಕವಾಗಿ ಹೇಳಿದ್ದಾರೆ. ಅವನು ಧ್ಯಾನ ಯೋಗಿಗೋಸ್ಕರ ಇಲ್ಲಿ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇನ್ನು ಸಕಾಮಕರ್ಮಿ ನೋಡಿ, ಇಲ್ಲಿ ಸಕಾಮಕರ್ಮಿಯನ್ನು ಕೂಡ ಯೋಗಿ ಅಂತ ಕರೆದಿದ್ದಾರೆ. ಸಕಾಮಕರ್ಮಿ ಅಂತಂದರೆ ಏನು, ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳುವಂಥವನು, ಅದಕ್ಕೋಸ್ಕರ ಕೆಲಸ ಮಾಡುವಂಥವನು, ಅವನನ್ನು ಕೂಡ ಯೋಗಿ ಅಂತ ಕರೆದಿದ್ದಾರೆ. ಇದರ ಬಗ್ಗೆ 8ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯಾವ ಮಾರ್ಗದಲ್ಲಿ ದುರಭಿಮಾನಿ ದೇವತೆಯಾಗಿದೆಯೋ, ನೋಡಿ ದುರಭಿಮಾನ ಅದೇ ದೇವತೆಯಾಗಿದೆಯೋ, ರಾತ್ರಿಯ ಅಭಿಮಾನಿ ದೇವತೆಯಾಗಿದೆಯೋ, ಮತ್ತು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ, ದಕ್ಷಿಣಾಯನದ 6 ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ, ಆ ಒಂದು ಮಾರ್ಗದಲ್ಲಿ ಸತ್ತು ಪ್ರಯಾಣ ಬೆಳೆಸಿದ ಸಕಾಮ ಕರ್ಮ ಮಾಡಿದ ಯೋಗಿ, ಅಂದರೆ ಯಾವಾಗಲೂ ತನ್ನ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳುವಂಥವನು, ಅಂಥ ಕರ್ಮ ಮಾಡಿರುವಂಥ ಯೋಗಿ ಇದಾನಲ್ಲ, ಅವನು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮವಾಗಿ ಕರ್ಕೊಂಡು ಹೋದವನಾಗಿ ಚಂದ್ರನ ಜ್ಯೋತಿಯನ್ನು ಪಡ್ಕೊಂಡು, ಅವನು ಚಂದ್ರನ ಬೆಳಕಲ್ಲಿ ಸ್ವರ್ಗದಲ್ಲಿ ತಮ್ಮ ಶುಭ ಕರ್ಮಗಳ ಫಲವನ್ನು ಭೋಗಿಸಿ ಅವನು ಮತ್ತೆ ಹಿಂದಿರುಗಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿಗೆ ಈ ಒಂದು ಭೂಲೋಕದಿಂದ ಹೋಗಿ ಅವನು ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾನೆ, ಆದರೂ ಕೂಡ ಅಲ್ಲಿ ಸಕಾಮ ಇರುತ್ತೆ, ನನಗೆ ಸ್ವರ್ಗಲೋಕಗಳು ಬೇಕು ಅಂತ ಇಷ್ಟಪಟ್ಟು ಅವನು ಕೆಲಸಗಳನ್ನು ಮಾಡಿರ್ತಾನೆ. ಅದಕ್ಕೋಸ್ಕರ ಈ ದೇವತೆಗಳೆಲ್ಲ ಏನು ಮಾಡ್ತಾರೆ, ಅವನನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಸ್ವರ್ಗದಲ್ಲಿ ಬಿಡ್ತಾರೆ. ಅಲ್ಲಿ ಅವನಿಗೆ ಏನೇನು ಭೋಗಿಸ್ಬೇಕೋ ಅದನ್ನೆಲ್ಲ ಭೋಗಿಸೋದು ಕೊಡ್ತಾರೆ. ಆ ಕರ್ಮ ಫಲವನ್ನೆಲ್ಲ ಭೋಗಿಸಿದ ಮೇಲೆ ಮತ್ತೆ ಅವನು ವಾಪಸ್ಸು ಹಿಂದಿರುಗಿ ಬರ್ತಾನೆ. ಇಲ್ಲಿ ಹಿಂದಿರುಗಿ ಬರುವಂಥ ಉಲ್ಲೇಖ ಇರೋದ್ರಿಂದ ಯೋಗಿ ಅನ್ನುವಂಥ ಶಬ್ದ ಸಕಾಮ ಕರ್ಮ ಮಾಡೋನಿರ್ತಾನಲ್ಲ, ಆ ಕರ್ಮಿಯ ವಾಚಕವಾಗಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಈಗ ನಮಗೆ ಗೊತ್ತಾಯ್ತಲ್ವಾ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಅದು ಸಾಂಖ್ಯ ಯೋಗಿಗೂ, ಭಕ್ತಿ ಯೋಗಿಗೂ, ಸಾಧಕ ಯೋಗಿ, ಧ್ಯಾನ ಯೋಗಿ, ಸಕಾಮ ಕರ್ಮ ಯೋಗಿ, ಈ ರೀತಿ ಬೇರೆ ಬೇರೆ ಸಾಧನೆ ಮಾಡುವಂಥವ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ. ಒಬ್ಬರಿಗೆ ಯೋಗಿ ಅಂತ ಕರೆಯೋದಿಲ್ಲ, ಭಗವಂತನನ್ನು ಕೂಡ ಯೋಗಿ ಅಂತ ಕರೀತಾರೆ ಅನ್ನೋದು ನಮಗಿದರಿಂದ ಗೊತ್ತಾಯಿತು. ಈಗ ಯೋಗ ಮತ್ತು ಯೋಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಸ್ವಲ್ಪ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.